ನಮಸ್ಕಾರ ವೀಕ್ಷಕರೇ, ಗೋಕುಲ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕರ್ನಾಟಕದ ಮಣ್ಣಿನಲ್ಲಿ ಮರೆಯಾಗಿರುವ ಅನೇಕ ಇತಿಹಾಸಗಳಿವೆ. ಕಾಲದ ಹೊಡೆತಕ್ಕೂ ಮಡಿಯದೆ ಇಂದಿಗೂ ಜನರ ನಂಬಿಕೆ ಮತ್ತು ಆಚರಣೆಗಳಲ್ಲಿ ಜೀವಂತವಾಗಿರುವ ಕೆಲವು ಪರಂಪರೆಗಳು ನಮ್ಮ ಹೆಮ್ಮೆಯ ಗುರುತುಗಳಾಗಿವೆ. ಅಂತಹ ಅಪರೂಪದ ಪರಂಪರೆಗಳಲ್ಲಿ ಒಂದು ಕಾಡುಗೊಲ್ಲರ ಕಟ್ಟೆಮನೆಗಳ ಇತಿಹಾಸ. ಹಿಂದಿನ ವಿಡಿಯೋದಲ್ಲಿ ನಾವು ಕಾಡುಗೊಲ್ಲರ ಮೇಲುಕಟ್ಟೆ, ರಾಮನಹಳ್ಳಿ ಕಟ್ಟೆಮನೆ ಮತ್ತು ಕರಿಯೋಬನಹಳ್ಳಿ ಕುರಿತು ಮಾಹಿತಿ ನೀಡಿದ್ದೇವೆ. ನೀವು ಆ ವಿಡಿಯೋವನ್ನು ಇನ್ನೂ ನೋಡಿಲ್ಲ ಎಂದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ, ದಯವಿಟ್ಟು ಒಮ್ಮೆ ನೋಡಿ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವುದು ಕಾಡುಗೊಲ್ಲರ ಮೂರನೇ ಕಟ್ಟೆಮನೆಯಾದ ತಾಳವಟ್ಟಿಯ ಅದ್ಭುತ ಇತಿಹಾಸ ಮತ್ತು ಅದರ ವೈಭವದ ಬಗ್ಗೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ಈ ತಾಳವಟ್ಟಿ ಗ್ರಾಮವು ಕಾಡುಗೊಲ್ಲರ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ವಿಶೇಷವೆಂದರೆ ತಾಳವಟ್ಟಿ ಇಂದು ಚಂದಮುತ್ತಿ ಕುಲಕ್ಕೆ ಸೇರಿದ ಪ್ರಮುಖ ಕಟ್ಟೆಮನೆಯಾಗಿ ಪ್ರಸಿದ್ಧಿಯಲ್ಲಿದೆ. ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ತಾಳವಟ್ಟಿ ಕಟ್ಟೆಮನೆಗೆ ಸೇರಿದ ಗೊಲ್ಲರನ್ನು ಅತ್ಯಂತ ಗೌರವದಿಂದ ಬ್ರಹ್ಮಗೊಲ್ಲರು ಎಂದು ಕರೆಯಲಾಗುತ್ತಿತ್ತು ಎಂಬ ಅಚ್ಚರಿಯ ಸಂಗತಿ ನಮಗೆ ತಿಳಿಯುತ್ತದೆ. ಹಾಗಾದರೆ ತಾಳವಟ್ಟಿ ಕಟ್ಟೆಮನೆಗೆ ಸೇರಿದ ಪ್ರಮುಖ ಕುಲಗಳು ಅಥವಾ ಬೆಡಗುಗಳು ಯಾವುವು ಗೊತ್ತೇ? ಮುಖ್ಯವಾಗಿ ಇಲ್ಲಿ 6 ಪ್ರಮುಖ ಬೆಡಗುಗಳನ್ನು ಕಾಣಬಹುದು. ಚಂದನೋರು ಗೊಲ್ಲರು, ಯಗಡನೋರು ಗೊಲ್ಲರು, ಸೋಮನೋರು ಗೊಲ್ಲರು, ಅರಸನೋರು ಗೊಲ್ಲರು, ಪೊಲೋನೋರು ಗೊಲ್ಲರು ಮತ್ತು ಉರಿನೋರು ಗೊಲ್ಲರು. ಕಾಲಕ್ರಮೇಣ ಭೌಗೋಳಿಕ ಹಾಗೂ ಕೌಟುಂಬಿಕ ಕಾರಣಗಳಿಂದ ಈ ಕುಲಗಳಲ್ಲಿಯೇ ಹಲವಾರು ಉಪ ಬೆಡಗುಗಳು ಕೂಡ ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಯಾವುದೇ ಕಟ್ಟೆಮನೆ ಎಂದರೂ ಅಲ್ಲಿನ ಆರಾಧ್ಯ ದೈವಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ. ತಾಳವಟ್ಟಿ ಕಟ್ಟೆಮನೆಯ ಪ್ರಮುಖ ದೇವರುಗಳೆಂದರೆ ಕಟಮದೇವರು ಮತ್ತು ಕೆತ್ತೆದೇವರು. ಕೆತ್ತೆದೇವರು ಚಂದಮುತ್ತಿ ವಂಶದ ವ್ರತದ ದೇವರು ಅಥವಾ ಬತಾವಿನ ದೇವರು ಎಂದು ನಂಬಲಾಗಿದೆ. ವೀಕ್ಷಕರೇ, ನಾವು ಈ ವಿಡಿಯೋದಲ್ಲಿ ನೀಡುತ್ತಿರುವುದು ಕೇವಲ ಒಂದು ಸಣ್ಣ ಪರಿಚಯ ಮಾತ್ರ. ತಾಳವಟ್ಟಿ ಕಟ್ಟೆಮನೆ ಹಾಗೂ ಕಾಡುಗೊಲ್ಲರ ಇತಿಹಾಸದ ಬಗ್ಗೆ ಇನ್ನಷ್ಟು ಆಳವಾದ ಮತ್ತು ನಿಖರವಾದ ಮಾಹಿತಿಗಾಗಿ ಪ್ರೊಫೆಸರ್ ಕೆ ತಿಮ್ಮಯ್ಯ ಅವರು ಶ್ರದ್ಧೆಯಿಂದ ರಚಿಸಿರುವ ಕಾಡುಗೊಲ್ಲರ ಸಲಾವಳಿ ಎಂಬ ಕೃತಿಯನ್ನು ಓದಬಹುದು. ಈ ಕೃತಿಯಲ್ಲಿ ಕಾಡುಗೊಲ್ಲರ ಪರಂಪರೆ, ಕಟ್ಟೆಮನೆಗಳು ಮತ್ತು ಅವರ ಇತಿಹಾಸದ ಅನೇಕ ಮಹತ್ವದ ವಿಚಾರಗಳನ್ನು ವಿಸ್ತಾರವಾಗಿ ದಾಖಲಿಸಲಾಗಿದೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಇಂತಹ ಇತಿಹಾಸಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಗೋಕುಲ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ರೋಚಕ ಇತಿಹಾಸ ಮತ್ತು ಅಪರೂಪದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.